ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2025-26ನೇ ಸಾಲಿನ ಆದರ್ಶ ವಿದ್ಯಾಲಯದ ಇಲ್ಲಿ 4ನೇ ಸುತ್ತಿನ ಸೀಟು ಹಂಚಿಕೆ ಕುರಿತು ಕೆಲವೊಂದಿಷ್ಟು ಪ್ರಶ್ನೆಗಳು ತಮಗೆ ಎದುರಾಗಿವೆ. ಯಾವಾಗ ಬಿಡುಗಡೆ ಆಗುತ್ತದೆ ಎನ್ನುವಂತಹ ಗೊಂದಲಗಳು ಆಗಿರ್ಬೋದು. ಅದಕ್ಕೋಸ್ಕರ ತಾವು ನಮಗೆ ಕಮೆಂಟ್ಗಳಲ್ಲಿ ಕೂಡ ತಿಳಿಸ್ತಾ ಇದ್ರಿ ಮತ್ತು ಇಲ್ಲಿ ಕೆಲವೊಂದು ಪೋಷಕರು ನನಗೆ ಕರೆ ಮಾಡಿ ಕೇಳ್ತಾ ಇದ್ರಿ ಯಾವಾಗ ಆಗ್ಬೋದು ಸರ್ ಅಂತ. ಅದಕ್ಕಾಗಿ ನಾನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ನೀಡಲಿಕ್ಕೋಸ್ಕರನೇ ಈ ವಿಡಿಯೋನ ಮಾಡಿದ್ದೀನಿ. ಯಾಕಂದರೆ ನಾನು ಸೆಲೆಕ್ಷನ್ ಲಿಸ್ಟ್ 4th ರೌಂಡ್ ಬಿಟ್ಟ ಮೇಲೇ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಬಹಳಷ್ಟು ಇಲ್ಲಿ ಕೆಲವರು ಕಮೆಂಟ್ಸ್ಗಳ ಮೂಲಕ ಕೇಳಿದ್ದಕ್ಕೋಸ್ಕರ ಇವತ್ತಿನ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ತಮಗೆ ಇರುವಂತಹ ಏನು ಗೊಂದಲ ಇವೆ ಅದನ್ನು ಅಟ್ಲೀಸ್ಟ್ ಸ್ವಲ್ಪನಾದರೂ ಪರಿಹರಿಸುವಂತಹ ಒಂದು ಪ್ರಯತ್ನ ನಮ್ಮಿಂದ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ 74 ಹಿಂದುಳಿದ ಬ್ಲಾಕ್ಗಳಲ್ಲಿರುವಂತಹ 74 ಆದರ್ಶ ವಿದ್ಯಾಲಯಗಳಲ್ಲಿ ಈಗಾಗಲೇ 3ನೇ ಸುತ್ತಿನ ದಾಖಲಾತಿ ಸ್ಥಿತಿಯನ್ನು ತಾವು ಕೂಡ ನಾನು ಈಗಾಗಲೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರುತ್ತೇನೆ. ಅಂದರೆ ಇಲ್ಲಿ ಜುಲೈ 17, 2025ರವರೆಗೆ 3ನೇ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಕಾಲಾವಕಾಶವನ್ನು ನೀಡಲಾಗಿತ್ತು. ಇಲ್ಲಿ ತದನಂತರವೂ ಕೂಡ ಅಂದರೆ ಇಲ್ಲಿ 20ನೇ ಜುಲೈ 2025ರವರೆಗೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದರು. ಕಾರಣ ಇಷ್ಟೇ, ಕೆಲವು ವಿದ್ಯಾರ್ಥಿಗಳು ಇಲ್ಲಿ ಮೂಲ ದಾಖಲೆಗಳನ್ನು ಸಲ್ಲಿಸಲಿಕ್ಕೆ ತಡವಾದ ಕಾರಣಕ್ಕಾಗಿ ಅಡ್ಮಿಷನ್ ತಡವಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಒಟ್ಟಾರೆಯಾಗಿರುವಂತಹ ಏನು 3rd ರೌಂಡ್ ಏನು ಸೆಲೆಕ್ಷನ್ ಲಿಸ್ಟ್ ಆಯಿತು, ಅಡ್ಮಿಷನ್ ಮಾಡಿದ ನಂತರ ಉಳಿಕೆಯಾದ ಸೀಟುಗಳು ನೋಡ್ತಾ ಹೋದಾಗ ಇಲ್ಲಿ 3ನೇ ಸುತ್ತಿನಲ್ಲಿ 2678 ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಅವಕಾಶ ನೀಡಲಾಗಿತ್ತು. ಆದರೆ ಅವರು ಕೇವಲ 1043 ವಿದ್ಯಾರ್ಥಿಗಳು 3ನೇ ಸುತ್ತಿನಲ್ಲಿ ಅಡ್ಮಿಷನ್ ಮಾಡಿರುತ್ತಾರೆ. ಹಾಗಾಗಿ ಇನ್ನೂ ಉಳಿಕೆಯ ಸೀಟುಗಳನ್ನು ನೋಡ್ತಾ ಹೋದಾಗ ಸುಮಾರು 1600ಕ್ಕೂ ಹೆಚ್ಚು ಸೀಟುಗಳಲ್ಲಿ ಲಭ್ಯ ಇರ್ತವೆ 4ನೇ ಸುತ್ತಿಗಾಗಿ. ಇಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದ ಇಲ್ಲಿ ಯಾದಗಿರಿ ಜಿಲ್ಲೆಯವರೆಗೂ ತಾವು ಕೂಡ ಇವತ್ತಿನ ವಿಡಿಯೋದಲ್ಲಿ ವೀಕ್ಷಿಸಬಹುದು. ಎಷ್ಟು ಸೀಟುಗಳು ಲಭ್ಯ ಇವೆ ತಮ್ಮ ತಾಲೂಕಿನ ಆದರ್ಶ ವಿದ್ಯಾಲಯದಲ್ಲಿ ಅಂತ ವೀಕ್ಷಿಸಬಹುದು. ಹಾಗಾಗಿ ತಾವು ಕೇಳಿದ ಪ್ರಶ್ನೆಗೆ ಬರೋಣ. ಇಲ್ಲಿ ಯಾವಾಗ 4ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಅಥವಾ ಇಲ್ಲಿ ಕೌನ್ಸಿಲಿಂಗ್ ಲಿಸ್ಟ್ ಬಿಡುಗಡೆ ಆಗುತ್ತೆ ಅಂತ ತಾವು ಕೇಳ್ತಾ ಇದ್ರಿ. ನಾನು ಕೂಡ ಇಲ್ಲಿ ಮುಖ್ಯ ಕಚೇರಿಯವರಿಗೆ ಕರೆ ಮಾಡಲು ಪ್ರಯತ್ನಿಸಿದ್ರು ಕೂಡ ಕಾಲ್ ರಿಸೀವ್ ಆಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಸ್ಥಳೀಯ ಅಂದರೆ ನಮಗೆ ಹತ್ತಿರವಿರುವಂತಹ ಆದರ್ಶ ವಿದ್ಯಾಲಯದ ಪ್ರಾಂಶುಪಾಲರನ್ನೇ ಕೇಳಲಾಗಿತ್ತು. ಆಗ ಅವರು ತಿಳಿಸಿದ್ದು ಇನ್ನೂ ಕನಿಷ್ಠ 1 ವಾರಗಳವರೆಗೆ ಇಲ್ಲಿ ಅವಕಾಶವಿದೆ 4ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಬಿಡುಗಡೆ ಆಗಲಿಕ್ಕೆ ಅಂತ ಅವರು ತಿಳಿಸಿದ್ದಾರೆ. ಅಂದರೆ ಇಲ್ಲಿ ಆಗಸ್ಟ್ 1ನೇ ವಾರದವರೆಗೂ ಕೂಡ ಇಲ್ಲಿ ಅವಕಾಶವಿದೆ, ಅಲ್ಲಿವರೆಗೂ ಕೂಡ ಇಲ್ಲಿ ಲಿಸ್ಟ್ ಬಿಡುಗಡೆ ಆಗುವುದಿಲ್ಲ ಎನ್ನುವಂತಹ ಮಾತನ್ನು ಅವರು ತಿಳಿಸಿದ್ದಾರೆ. ಯಾಕಂದರೆ ಈಗಾಗಲೇ ಇವತ್ತು ದಿನಾಂಕ ಜುಲೈ 28, ಇನ್ನೂ ಅಂದರೆ 1 ವಾರ ಅಂದಾಗ ಇಲ್ಲಿ ಆಗಸ್ಟ್ 1ನೇ ವಾರ ಅಂದರೆ ಆಗಸ್ಟ್ 3, 4ನೇ ದಿನಾಂಕದವರೆಗೂ ಕೂಡ ಇಲ್ಲಿ ತಡವಾಗ್ಬೋದು. ಆ ದಿನಾಂಕದವರೆಗೂ ಇಲ್ಲಿ ತಾವು ಕಾಯಬೇಕಾಗುತ್ತೆ. ಅಟ್ಲೀಸ್ಟ್ ಇಲ್ಲಿ ಆಗಸ್ಟ್ 3, 4ನೇ ತಾರೀಕಿನವರೆಗೂ ತಾವು ಕಾಯಬೇಕು 4ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಪ್ರಕಟವಾಗಲಿಕ್ಕೆ ಅಂತ ಅವರು ತಿಳಿಸಿದ್ದಾರೆ. ಈ ಮಾಹಿತಿಯನ್ನು ತಮಗೋಸ್ಕರ ತಿಳಿಸ್ತಾ ಇದ್ದೀನಿ. ಸೊ ತಾವುಗಳು ಕೂಡ ತಮ್ಮ ಮಗ ಅಥವಾ ಮಗಳು ಏನಾದರೂ ಆದರ್ಶ ವಿದ್ಯಾಲಯದ ಅಡ್ಮಿಷನ್ ಮಾಡಲಿಕ್ಕೆ ಕಾಯ್ತಾ ಇದ್ದರೆ ತಾವುಗಳು ಇಲ್ಲಿ ಕನಿಷ್ಠ ಇನ್ನೂ 1 ವಾರಗಳವರೆಗೆ ಕಾಯಲೇಬೇಕಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ತಮಗೆ ಇವತ್ತು ತಿಳಿಸ್ತಾ ಇದ್ದೀನಿ. ಮತ್ತು ನಮ್ಮ ಈ ಮಾಹಿತಿ ತಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.